ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಬಲವರ್ಧನೆಗೆ ಕಟೀಲು ವೆಂಕಟರಮಣಪ್ಪ ಕರೆ. ದಲಿತರ ಹಕ್ಕುಗಳ ರಕ್ಷಣೆ ಹಾಗೂ ಸಮುದಾಯದ ಏಳಿಗೆಗಾಗಿ ಸಂಘಟನೆಯನ್ನ ತಳಮಟ್ಟದಿಂದ ಬಲಪಡಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕಟೀಲು ವೆಂಕಟರಮಣಪ್ಪ ಅವರು ತಿಳಿಸಿದ್ದಾರೆ. ತಾಲೂಕಿನ ಏನಿಕದಲೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಬುರುಡಗುಂಟೆ ಹಾಗೂ ಏನಿಕದಲೆ ಗ್ರಾಮ ಪಂಚಾಯಿತಿ ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಟೀಲು ವೆಂಕಟರಮಣಪ್ಪ ಅವರು ಮಾತನಾಡಿ, ಚಿಂತಾಮಣಿ ಶಿವಣ್ಣ ಅವರ ಆಶಯದಂತೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಸಂಘಟನೆಯನ್ನ ವಿಸ್ತರಿಸಲಾಗುವುದು. ಪ್ರತಿಯೊಂದು ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನ ಬಲಪಡಿಸುವುದು ನಮ್ಮ ಉದ್ದೇಶವಾಗಿದೆ. ದಲಿತರು ಎದುರಿಸುತ್ತಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಈ ಸಂಘಟನೆ ವೇದಿಕೆಯಾಗಲಿದೆ. ಸಮುದಾಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟರು. ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಸಂಘಟನೆಯ ನಿಯಮಾವಳಿಯಂತೆ ಅರ್ಹ ಕಾರ್ಯಕರ್ತರನ್ನ ಗುರುತಿಸಿ ಗ್ರಾಮ ಪಂಚಾಯಿತಿ ಮಟ್ಟದ ವಿವಿಧ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಕೆಲಸ ಮಾಡುವುದಾಗಿ ಪ್ರಮಾಣ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ಅಧ್ಯಕ್ಷರಾದ ಮಂಜುನಾಥ ಬಿ, ಮುಖಂಡರಾದ ಚೇರ್ಮನ್ ಅಂಜಿ, ಬುರುಡಗುಂಟೆ ಗೋಪಿ, ರಾಮೋಜಿಪಲ್ಲಿ, ಡಿ ನರಸಿಂಹಪ್ಪ, ಅಶೋಕ್, ಕೆಇಬಿ ವೆಂಕಟರಮಣಪ್ಪ, ಸಿಎನ್ ಗಣೇಶ, ಹರಿವೆಂಕಟ, ಸುದರ್ಶನ, ವಿಜಿ ಸೇರಿದಂತೆ ಸಮಿತಿಯ ಹಿರಿಯ ಮುಖಂಡರು ಹಾಗೂ ಏನಿಕದಲೆ ಮತ್ತು ಬುರುಡಗುಂಟೆ ಗ್ರಾಮಗಳ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಇದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ ನೇರ್ಪು. ಸರಿ, ಬುರುಡಗುಂಟೆ ಅಧ್ಯಕ್ಷರಪ್ಪ ಮಾಪಾಶಕ್ಕೆ ಬುರುಡಗುಂಟೆ ಪಂಚಾಯತ್ ಅಧ್ಯಕ್ಷರು ಸನ್ಮಾನ ಕೋರ್ತಾರೆ. అందరికీ గౌరవించారు. ముమ్మేపల్లి గట్టిగా కొట్టాల. వాళ్ళకి సన్మానం చేస్తున్నాము. అదే విధంగా వెంకటరమణప్పకి తాలూకు అధ్యక్షుడు మల్లినాథ్ ఎవరు ಬೇಜಾರು చేసుకోవద్దండి. ಸಂಘಟನೆ ಅನ್ನೋದು ನಮ್ಮ ಸ್ವಾರ್ಥಕ್ಕಾಗಿ ಯಾವತ್ತೂ ನಾವು ಬದುಕಬಾರ್ದು. ಫಸ್ಟ್ ನಂಬರ್ 1 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 2 ವರ್ಷ 11 ತಿಂಗಳ 18 ದಿನ ಕಾಲ ಹಗಲು ರಾತ್ರಿ ನಿದ್ದೆ ಕೆಡಿಸ್ಕೊಂಡು ಅವರು ಈ ದೇಶಕ್ಕೆ ಒಳ್ಳೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಏನೇನು ಹಕ್ಕುಗಳಿದೆಯೋ, ಏನೇನು ಮನುಷ್ಯರಿಗೆ ಈ ದೇಶದಲ್ಲಿ ಎಷ್ಟೋ ನಾವು ಮಹನೀಯರನ್ನ ಸಂದರ್ಭ ಬಂದಾಗ ನೆನೆಸ್ಕೋತೀವಿ. ಏನು ರಾಷ್ಟ್ರೀಯ ಹಬ್ಬಗಳು ಬಂದಾಗ ಆವಾಗ ಅವ್ರನ್ನು ನೆನೆಸ್ಕೊತೀವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗಲೂ ಈ ಭೂಮಿ ಮೇಲೆ ಅವರೇನೇನು ಹುಟ್ಟಿದ್ರೆ ಹೋದರೆ ನಾವು ಯಾವ ಥರ ಬದುಕ್ತಾ ಇದ್ವೋ ಬಂದದ್ದು ನಮಗೂ ಗೊತ್ತಿಲ್ಲ. ಅಷ್ಟು ಹೀನಾವಾಗಿ ನೋಡ್ತಾ ಇದ್ದಾರೆ ನಮ್ಮನ್ನು. ಅವರು ಹಗಲು ರಾತ್ರಿ ಅವರು ಚಿಕ್ಕ ಬಾಲ್ಯದಿಂದಲೂ ಕೂಡ ಸುಮಾರು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅಸ್ಪೃಶ್ಯತೆಯನ್ನು ಕೊರತೆ ತುಂಬ ಹೇಳಬಾರ್ದು. ಅದು ಸ್ಕೂಲ್ನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಲೆಕ್ಕನ ಬರೆದು ಆ ಬೋರ್ಡ್ ಮೇಲೆ ಬರೀತಾರೆ ಮಾಸ್ಟ್ರು. ಬರೆದು ಬಿಟ್ಟು ಈ ಲೆಕ್ಕ ಯಾರು ಈ ಲೆಕ್ಕ ಮಾಡ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾನು ಮಾಡ್ತೀನಿ ಹಿಂದುಗಡೆ ಅವ್ರೇನು ಸೆಂಟ್ರಲ್ಲಿ ಇವಾಗ ನಾವೆಲ್ಲರೂ ಒಂದಾಗಿ ಕುತ್ಕೊಂಡಿದ್ದೇವಲ್ಲ, ನಮ್ಮ ಸೆಂಟ್ರಲ್ಲಿ ಕುಡ್ತಲ್ಲ ಲಾಸ್ಟು ನಾನು ಬಂದು ಆ ಲೆಕ್ಕ ನಾನು ಪರಿಶೀಲನೆ ಮಾಡ್ತೀನಿ ಹೇಳ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇವಾಗ ಇರೋರೆಲ್ಲರೂ ಅವರು ಬೇರೆ ಅವರು
ನಮ್ಮ ದಲಿತರು ಅಂದರೆ ಅವ್ರಿಗಾಗಲ್ಲ, ಮೇಲ್ಜಾತಿಯವರು. ಆ ಮೇಲ್ಜಾತಿಯವರು ಎಲ್ಲರೂ ಬಂದು ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಏನಾದ್ರು ಬಂದರೆ ನಾವೆಲ್ಲ ನಮ್ಮ ಊಟ ಇಕ್ಕಿದ್ದೀವಿ ಇಲ್ಲಿ, ಆ ಊಟ ಮೈ ಹಾಕಿ ನಾವೆಲ್ಲ ಎತ್ಕೊಂಡು ಹೋಗಿ ನಾವು ಆಚೆ ಹೋಗ್ತೀವಿ ಅಂತ ಮಕ್ಕಳೆಲ್ಲ ಹೇಳ್ತಾರೆ. ಬಾಬಾ ಸಾಹೇಬ್ ಅಲ್ಲಿ ಬಂದ ತಕ್ಷಣ ಇರೋರು ಮಕ್ಕಳು ಹುಡುಗರು ಎಲ್ಲರೂ ಮೇಲ್ಜಾತಿಯವರು ಆಚೆ ಹೋಗ್ತಾರೆ, ಊಟ ತಗೊಂಡು ಆಚೆ ಹೋಗಿ ಆ ಅನ್ನ ಚೆಲ್ಲಿ ಬಿಡ್ತಾರೆ. ಅಲ್ಲಿ ಬಂದ್ರಲ್ಲ ಅಂಬೇಡ್ಕರ್ ಅವರು ಅಂತ. ಅದಕ್ಕೆ ಅಂಬೇಡ್ಕರ್ ಅವರು ಆ ಮರದ ಕೆಳಗೆ ಹೋಗಿ ಅಳ್ಕೊಂಡಿರ್ತಾನೆ ತುಂಬ ನೋವುದಿಂದ. ಯಾಕೆ ನಾವು ಈ ಜಾತಿಯಲ್ಲಿ ಹುಟ್ಟಿದ ತಪ್ಪ? ನಮ್ಗೆ ಯಾರಿಗೆ ಅನ್ಯಾಯ ಮಾಡಿದ್ದೀವಿ? ದೇವರು ಎಲ್ರಿಗೂ ಒಂದೇ ಸಮಾನವಾಗಲ್ಲ. ಮನುಷ್ಯನಿಗೆ ನೋಡೋಕ್ಕಾಗ ಆಗ್ತಾ ಇಲ್ವಾ? ಅವರು ಕೊಯ್ದ್ರು ರಕ್ತ ಬರುತ್ತೆ, ಇನ್ನೂರು ಕೊಯ್ದ್ರು ರಕ್ತ ಬರುತ್ತೆ. ನಮ್ಮನ್ನೇ ಯಾಕೆ ಈ ಥರ ನೋಡ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋವಿನಿಂದ ಪಾಪ ತುಂಬ ಅಳ್ತಾರೆ. ಆವಾಗ ಮಾಸ್ಟರ್ ಬರ್ತಾನೆ, ಈ ಜಾತಿ ಹೋಗ್ಬೇಕಂದ್ರೆ ನೀವು ಒಳ್ಳೆ ಎಜುಕೇಷನ್ ಮಾಡಬೇಕು, ಈ ದೇಶದ ಹೊಸದ ನವಭಾರತವನ್ನು ಸೃಷ್ಟಿ ಮಾಡಬೇಕು, ಈ ಸಮಾಜವನ್ನು ನೀವು ಬದಲಾವಣೆ ಮಾಡಬೇಕು ಅಂತ ಆ ಮಾಸ್ಟ್ರು ತುಂಬ ಧೈರ್ಯ ತುಂಬುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಸುಮಾರು ರಾತ್ರಿ ಹಗಲೆಲ್ಲ ಓದಿ ದೇವರ ನಿಜವಾಗಿ ಹೇಳ್ತೀನಿ, ನಾವು ಅಂಬೇಡ್ಕರ್ ಏನಾದರೂ ಈ ಭೂಮಿ ಮೇಲೆ ಹುಟ್ಟಿದ್ರೆ ನಾವು ಯಾವುದು ಇಷ್ಟು ನಾನು ಬಂದು ಭಾಷಣ ಮಾಡ್ತಾ ಇಲ್ಲ, ನೀವು ಬಂದು ಇವತ್ತು ಮನೆಗೆ ಒಂದು ಟೂ ವೀಲರ್ ಇದೆ, ಕಾರ್ ಇದೆ, ಬಂಗ್ಲಾ ಇದೆ, ನಾವು ಮನುಷ್ಯರಂತ ನಿರೂಪಣೆ ಮಾಡಿದ್ದೀವಿ. ನಾವು ಕೂಡ ಈ ದೇಶದಲ್ಲಿ ಇನ್ನೂ ಸ್ವತಂತ್ರ ಬಂದು ಸುಮಾರು 77-78 ವರ್ಷ ಆದರೂ ಕೂಡ ಈಗಲೂ ಕೂಡ ಹಳ್ಳಿಗಳಲ್ಲಿ ಈ ಜಾತಿ ಪದ್ಧತಿ ಇದು ಈಗಲೂ ಹೋಗಲಿಲ್ಲ. ಸರ್ಕಾರದಿಂದ ಏನು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾನಲ್ಲ, ಸರ್ಕಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿ ಇಷ್ಟೆಲ್ಲ ಕಷ್ಟಪಟ್ಟು ಬಾಯ್ ಮೆಸೇಜ್ ಬನ್ನೇನಪ್ಪ ರಾಜೆ ಪ್ರಕಾಶ್ ಬಲೆ ಸ್ಮೇಲ್ ಇಷ್ಟ ನೋಡಪ್ಪ. ಅಂಬೇಡ್ಕರ್ 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 ಶಿವಣ್ಣ 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 ಜೈ ಭೀಮ್ 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 ಜೈ ಭೀಮ್